ಯಶಸ್ವಿ ಆಗಲಿ, ಕಳ್ಳ ಸಿಗಲಿ, ಕೊಲೆಗಡಗ ಸಿಗಲಿ, ನಿರ್ಲಜ್ಜ ಸಿಗಲಿ, ಅತ್ಯಾಚಾರ ಸಿಗಲಿ, ಎಲ್ಲರ ಬಯಕೆ ಅದ. ಆದರೆ ಅವರೇ ಇದ್ದಾರೆ, ಇವರದಾರ ನಾವು ಹೇಳ್ತಾ ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಯಾಕಂದ್ರೆ ಆ ಕಥೆಯನ್ನು ಆ ಮೂಲಗಳು ಹೇಳಬೇಕು, ಅಲ್ಲಿ ವಾತಾವರಣ ಹೇಳಬೇಕು, ತಜ್ಞರು ಹೇಳಬೇಕು, ಯಾರಿಂದ ಆಗಿದೆ ಏನಾಗಿದೆ ಅಂತೇಳಿ. ಇದು ಸತ್ಯ, ಇಂದಿಲ್ಲ ನಾಳೆ ಬರುವಂಥದ್ದು. ನೋಡ್ರಿ, ಅವ್ರು ಏನು ತಿಳ್ಕೊಂಡಿದ್ರೆ ಮುಚ್ಚಿ ಹಾಕಿದವರು, ಮುಚ್ಚಿ ಹೋಯ್ತು, ಮುಗಿದು ಹೋಯ್ತು ಬಿಡಪ್ಪ, ಹೊಳೆ ದಂಡಿ ಮೇಲೆ ನೀರು ಬರ್ತಿರ್ತದೆ, ಹೊಳೆ ಪ್ರವಾಹ ಬುದ್ಧಿವಂತರಿದ್ದಾರೆ ಅವರು. ಸುಡ್ಲಿಕ್ಕೆ ಹೋದ್ರೆ ಗೊತ್ತಾಗ್ತದೆ ಜನಕ್ಕೆ, ಸುತ್ತಮುತ್ತ ಕಾಡಿನ ಬೆಂಕಿದಪ್ಪ ಅಂತೇಳಿ, ಅದಕ್ಕೆ ಹೋಗಿ ಬಿಟ್ಟಿದ್ದಾರೆ ಅವರು. ಅನೇಕ ದೃಷ್ಟಿಯಿಂದ ನಾವು ಹೇಳ್ಬೋದು, ಇದನ್ನು ಒಂದಲ್ಲ ಎರಡಲ್ಲ, ಹೋಗದ ಕಾಲು ಮಣ್ಣು ಮುಚ್ಚೆ ಮುಗಿಸಿ ಹೋಗಿಬಿಟ್ಟಿದ್ದಾರೆ. 3 ಫೋಟೋ 5 ಫೋಟೋ 5 ಆಳು, ಅದೇನು 8 ಆಳು. ಮತ್ತು ಅದ್ರ ಜೊತೆಗೆ ಮ್ಯಾಲೆ ಬಂದು ಉಸುಕ್ಕೆ ಬೀಳ್ತಾ ಇರ್ತದೆ. ಹೊಳೆಯ ಬದಿಯಲ್ಲಿ ಅದ ಅಂದ್ರೆ ಉಸುಕ್ಕೆ ಬಂದು ಬೀಳ್ತಾ ಇರ್ತದೆ. ಅಥವಾ ಕಾಡು ನೋಡಿರಿ, ಭೂ ಕುಸಿತಗಳು ಆಗ್ತಾ ಇದ್ದಾವೆ ಅನೇಕ ಕಡೆಗಳಲ್ಲಿ. ಈ ಕಾಡುಗಳು ನಾಶ ಮಾಡೋದ್ರಿಂದಾಗಿ, ಆ ಕುಸಿತದಿಂದಾಗಿ ಕೆಳಗಿಂದ ಅಲ್ಲೇ ಇಲ್ಲಿದ್ದಲ್ಲೇ ಯಾವ ಸಾಧ್ಯಗಳಿದ್ದಾವೆ. ಹೀಗಾಗಿ ಇವೆಲ್ಲನೂ ನಾವು ಗಮನಿಸಬೇಕಾಗ್ತದೆ. ಇಂಥ ಸಂದರ್ಭದಲ್ಲೇ ಇಡೀ ಒಂದು ವ್ಯವಸ್ಥೆಯನ್ನು ಎದುರು ಹಾಕೊಂಡು ಆ ದೂರದಾರ ಬಂದಿದ್ದಾರೆ. ಇದು ನೆನಪಿಡ್ಬೇಕು ನಾವು. ವ್ಯವಸ್ಥೆ, ಅವ್ರ ಕೈಯಲ್ಲಿ ಪೊಲೀಸ್ ವ್ಯವಸ್ಥೆ ಅದ, ಅವ್ರ ಕೈಯಲ್ಲಿ ಅಧಿಕಾರ ವ್ಯವಸ್ಥೆ ಅದ, ಅವ್ರ ಕೈಯಲ್ಲಿ ಮಂತ್ರಿಗಳಿದ್ದಾರೆ, ತಂತ್ರಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರ ವಿರುದ್ಧವಾಗಿ ಸಣ್ಣ ಮಾತನಾಡಿಸಿದ ಯಾರೂ ಮಾತಾಡ್ತಾ ಇಲ್ಲ. ಅವ್ರ ವಿರೋಧ ಬರೋಂಥ ಗೌರಿ ಲಂಕೇಶ್ ಪತ್ರಿಕೆ ಮಾಲೀಕರು ಗೌರಿ ಅವರು ಹತ್ಯೆ ಆಗಿಬಿಡ್ತು. ಇದು ನಾವು ಗಮನಿಸಬೇಕಾಗಿದೆ. ಯಾಕೆ ಸತ್ಯ ಹೇಳಿಕ್ಕೆ ಹೋದರೆ ಸಾವು ಇರ್ತದೆ ಮುಂದೆ ಅನ್ನುವಂಥದ್ದು. ಇದು ನಾವು ಮರಿಬಾರದು ಇವತ್ತು. ಇದರಿಂದ ಇವರೇ ಇದ್ದಾರಪ್ಪ ಅನ್ನೋಂಗೆ ಆರೋಪಗಳು ಇದ್ದಾವೆ. ಅಲ್ಲಿಯ ಈ ಒಂದು ಭೂಮಿಯನ್ನು ಕಳ್ಕೊಂಡಂಥವ್ರು ಮತ್ತೆ ಯಾರು ಹೋಗಿ ಪಾಪ ಲಂಕೇಶ್ ಮುಂದೆ ತೋಡಿಕೊಂಡಾಗ 83ರಿಂದ ಇಂಥ ಕಥೆಗಳು ಬರ್ತಾಯಿದ್ದವು ಅದರಲ್ಲಿ. ಅದಕ್ಕಾಗಿ ಅದರ ಹಿಂದೂ ಇವರು ಇರ್ಬೋದು, ಜಗದೀಶ್ ವಕೀಲರು ಆರೋಪ ಮಾಡ್ತಾ ಇದ್ದಾರೆ. ಗೌರಿ ಲಂಕೇಶ್ ಹತ್ಯೆ ಹಿಂದೆ ಪರಶುರಾಮ ಸಿಕ್ಕಂದ ಕೊಲೆಗಾರ ಅವ ಈ ಒಂದು ರಾಮಸೇನೆಯ ಮುತಾಲಿಕರ ಶಿಷ್ಯ ಬಂಟ ಅಂತವ್ರು ಆರೋಪ ಮಾಡ್ತಾರೆ. ಇದರಿಂದ ಅವ್ರು ಇರ್ಬೋದಪ್ಪ ಅಂತನ್ನುವಂಥ ಮಾತು ಮಾತಾಡ್ತಾರೆ. ಇದ್ದಾರೋ ಇಲ್ವೋ ಯಾರು ಬಲ್ಲರು. ಆದರೆ ಗೌರಿ ಲಂಕೇಶ್ ಹತ್ಯೆ ಆಗಿದ್ದು ಸುಳ್ಳೇನಲ್ಲ. ಗೌರಿ ಲಂಕೇಶ್